ನಮಸ್ಕಾರ. ಜೀವನದಲ್ಲಿ ಯಾರು ಗೆಲ್ತಾರೆ ಮತ್ತು ಅವರು ಹೇಗೆ ಗೆಲ್ತಾರೆ ಅನ್ನೋದನ್ನು ನೋಡೋಣ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಗೆಲ್ಲಕ್ಕೆ ಇಷ್ಟಪಡ್ತೀವಿ ಮತ್ತು ಪ್ರಯತ್ನನೂ ಮಾಡ್ತೀವಿ. ಆದರೆ ಎಲ್ಲರಿಗೂ ಗೆಲುವು ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅನ್ನೋದನ್ನು ನೋಡೋಣ ಇವತ್ತು. ಯಾಕೆ ಸಿಗೋದಿಲ್ಲ ವಿಚಾರ ಮಾಡಿ ನೋಡಿ. ಗೆದ್ದವರ ಜೀವನಕ್ಕೂ ಸೋತವರ ಜೀವನಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ. ಆ ವ್ಯತ್ಯಾಸ ಏನು ಅನ್ನೋದನ್ನು ಗಮನಿಸಬೇಕು. ಗೆದ್ದವರ ಜೀವನಕ್ಕೂ ಸೋತವರ ಜೀವನಕ್ಕೂ ತುಲನೆ ಮಾಡಿ ನೋಡಿದಾಗ ಗೆದ್ದವರು ಮತ್ತು ಸೋತವರು ವ್ಯತ್ಯಾಸ ಏನಂದರೆ ಬಹಳ ಮುಖ್ಯವಾದ ವಿಷಯ. ಒಂದೇ ವಿಚಾರದಲ್ಲಿ ವ್ಯತ್ಯಾಸ ಇರ್ತದೆ ಗೆದ್ದವರಿಗೆ ಮತ್ತು ಸೋತವರಿಗೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಅದೃಷ್ಟ ಇತ್ತು, ಆಯಿತು, ನಮ್ಮದು ಅದೃಷ್ಟ ಆಗಿರಲಿಲ್ಲ, ಆಗಲಿಲ್ಲ. ನಮ್ಮ ಸೋಲನ್ನು ನಮ್ಮ ಅದೃಷ್ಟದ ಮೇಲೆ ನಾವು ಹಾಕ್ತೀವಿ. ಆದರೆ ಇಲ್ಲಿ ತಪ್ಪಾಗಿರೋದು ನಮ್ಮಿಂದ. ಅದೃಷ್ಟ ಇರ್ಬೋದು ಎಲ್ಲೋ 1%. ಹೆಚ್ಚಿನ ತಪ್ಪು ನಮ್ಮಿಂದಾಗಿರ್ತದೆ. ಸೋಲಿಗೆ ಕಾರಣರು ನಾವೇ, ಆದರೆ ಸೋಲಿನ ಹೊಣೆಯನ್ನು ನಾವು ಹೊತ್ಕೊಳ್ಳೋದಿಲ್ಲ, ಅದೃಷ್ಟದ ಮೇಲೆ ಹಾಕಿಬಿಟ್ಬಿಡ್ತೀವಿ. ಇಲ್ಲಿ ಗೆದ್ದವ್ರಿಗೆ ಮತ್ತು ಸೋತವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ಏನಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಯಾರು ಮಾಡೋದಿಲ್ಲ ಅವರು ಸೋಲ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದರೆ ಸೋಲಾಗ್ತದೆ. ನಮ್ಮಲ್ಲೊಂದು ಮಾತಿದೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಕೂತ್ರಂತೆ. ನೋಡಿ, ಗಾಣಕ್ಕೆ ಹಾಕಿದಾಗ ಶೇಂಗಾನೋ ಕುಸುಬಿನೋ ಸೂರ್ಯಕಾಂತಿ ಬೀಜನೋ ಏನೋ ಒಂದು ಗಾಣಕ್ಕೆ ನಾವು ಹಾಕಿರ್ತೀವಿ ಎಣ್ಣೆ ತೆಗಿಬೇಕಂತೇಳಿ. ಗಾಣ ತಿರುಗ್ತಾ ಇರ್ತದೆ. ಮೊದಲಿನ ಕಾಲದಲ್ಲಿ ಈಗಿನಂತೆ ಯಂತ್ರಗಳಿರಲಿಲ್ಲ, ಗಾಣಗಳು ತಿರುಗ್ತಾ ಇರ್ತದೆ. ಗಾಣ ತಿರುಗ್ತಾ 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 ಅದು ಒಂದು ಹದ ಆಗ್ತದೆ. ಅದಾಗಿಂದ ಎಣ್ಣೆ ಬರಲು ಇನ್ನೇನು ಸ್ವಲ್ಪ ಸಮಯ ಇದೆ. ಅಷ್ಟರಲ್ಲಿ ನಾವು ಕಣ್ಣು ಮುಚ್ಕೊಂಡು ಕುಂತೇವು ಅಂದರೆ, ದಣದ ಕಣ್ಣು ಮುಚ್ಕೊಂಡು ಕುಂತೇವು ಅಂದರೆ, ಫಲ ಬರುವಂಥ ಸಮಯದಲ್ಲಿ ನಾವು ದಣದ ಕಣ್ಣು ಮುಚ್ಕೊಂಡು ಕುಂತೇವು ಅಂದರೆ ಆ ಎಣ್ಣೆ ವ್ಯರ್ಥವಾಗಿ ಹೋಗ್ತದೆ. ಹಾಗೆ ಮಿತ್ರರೇ, ಆ ಸಮಯದಲ್ಲಿ ನಾವು ಎಚ್ಚರಾಗಿರಬೇಕಿತ್ತು. ಎಣ್ಣೆ ಬರ್ತಕ್ಕಂಥ ಸಮಯದಲ್ಲಿ ನಾವು ಎಚ್ಚರಾಗಿರಬೇಕು. ಅದೇ ರೀತಿ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ನಾವು ಮಾಡಬೇಕು. ಮಾಡಲಿಲ್ಲ ಅಂದರೆ ಸೋಲಾಗ್ತದೆ. ಅಷ್ಟೇ ಕಾರಣ. ಉದಾಹರಣೆಗಾಗಿ ಓದುವ ಸಮಯದಲ್ಲಿ ಓದದೆ ಜೀವನವನ್ನು ಮಜಾ ಮಾಡಿಬಿಟ್ಟಿದ್ದೆವು ಅಂದರೆ, ದುಡಿಯುವ ಸಮಯದಲ್ಲಿ ಓದಬೇಕಂದ್ರೆ ಆಗೋದಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಓದಿತ್ತು, ಈ ಸಮಯದಲ್ಲಿ ದುಡಿಮೆ ಇದೆ. ಈ ಸಮಯದಲ್ಲಿ ದುಡಿಬೇಕು, ಆ ಸಮಯದಲ್ಲಿ ಓದಬೇಕು. ಅದನ್ನು ಬಿಟ್ಟು ಅಲ್ಲಿ ತಪ್ಪಾಗಿದೆ ಇಲ್ಲಿ ಸರಿ ಮಾಡ್ಕೊಳ್ಳೋಣ ಅಂದರೆ ಮತ್ತೆ ತಪ್ಪಾಗ್ತದೆ. ಇಲ್ಲಿ ದುಡಿಬೇಕು. ಅಲ್ಲಿ ಓದೋಕ್ಕಾಗಲಿಲ್ಲ, ಸರಿ ಬಿಡಿ, ಇಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ನಾವು ದುಡಿಬೇಕು. ಆ ವಯಸ್ಸಿನಲ್ಲಿ ಮಾಡಬೇಕಾದ ಕೆಲಸ ಮಾಡಬೇಕಿತ್ತು, ಮಾಡಲಿಲ್ಲ, ವಿಫಲರಾದೆವು, ಸೋತೆವು. ಮತ್ತು ಇವಾಗ ಮತ್ತೆ ಸೋಲಿಗೆ ತಯಾರಿನ
ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ದುಡಿಬೇಕು ಚೆನ್ನಾಗಿ, ದುಡಿಬೇಕಾದ ವಯಸ್ಸಿನಲ್ಲಿ ದುಡಿಯೋದು ಬಿಟ್ಟು ಆಗ ಓದ್ಕೊಂಡು ಕುಂತರೆ ಆಗೋದಿಲ್ಲ. ವಿದ್ಯಾಭ್ಯಾಸ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ದುಡಿಯೋ ಸಮಯದಲ್ಲಿ ದುಡಿತಾ ಹೋಗ್ಬೇಕು. ಉಣ್ಣುವ ಸಮಯದಲ್ಲಿ ಮಲಗಬಾರ್ದು, ಮಲಗುವ ಸಮಯದಲ್ಲಿ ಉಣ್ಣಬಾರ್ದು. ನೋಡಿ, ರಾತ್ರಿ ಮಲಗೋಕ್ಕಿದೆ, ಹಗಲು ಎಚ್ಚರಕ್ಕಿದೆ. ಇವಾಗ ಇಡೀ ಪ್ರಪಂಚನೇ ಏನಾಗ್ತಾಯಿದೆ ಅಂದರೆ, ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಸ್ವಲ್ಪ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ, ದೈಹಿಕವಾಗಿ ಕೂಡ. ಅದರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಾಯಿದೆ. ಮತ್ತು ಜೀವನದಲ್ಲಿ ಸೋಲಿಗೂ ಕೂಡ ಇದೇ ಕಾರಣ. ಯಾವ ಪ್ರಯತ್ನವನ್ನು ಯಾವ ಸಂದರ್ಭದಲ್ಲಿ ನಾವು ಮಾಡಬೇಕು ಆ ಸಂದರ್ಭದಲ್ಲಿ ಮಾಡೋದಿಲ್ಲ. ಪರೀಕ್ಷೆ ಸಂದರ್ಭದಲ್ಲಿ ತುಂಬ ಓದೋದು, ಇಡೀ ವರ್ಷ ಪೂರ್ತಿ ಮಾಡಬೇಕಾದ ಕೆಲಸ ಪರೀಕ್ಷೆಯ ಹಿಂದಿನ ರಾತ್ರಿ ನಾವು ಮಾಡೋಕ್ಕೆ ಹೋಗ್ತೀವಿ. ಸರಿನಾಯಿತು, ಸರಿಯಲ್ಲ. ಹೀಗೆ ನೋಡಿ, ವರ್ಷ ಪೂರ್ತಿ ಮಾಡಬೇಕಾದ ಆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಅಂದರೆ ಯಾವಾಗ ನಾವು ಕಲಿಬೇಕಾಗಿತ್ತು, ಯಾವ ಪಾಠವನ್ನು ಯಾವ ಸಂದರ್ಭದಲ್ಲಿ ಕಲಿಬೇಕಾಗಿತ್ತು ಅವಾಗ ಕಲ್ತಿದ್ರೆ ಇವಾಗ ಪರೀಕ್ಷೆಗಳು ಸರಳ ಆಗ್ತಿದ್ವಿ. ಈಗ ಪರೀಕ್ಷೆ ಸಿದ್ಧತೆ, ಪರೀಕ್ಷೆ ಬರೆಯೋದಿದೆ, ಇವಾಗ ಓದೋದು ಮಾಡ್ತಾಯಿದ್ದೀವಿ ನಾವು. ಹೀಗೆ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಗೆಲ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಮತ್ತು ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನು ಮಾಡೋಣ. ಧನ್ಯವಾದಗಳು.